ಏನು ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರ ಇದೆಯಲ್ಲ, ಯಲಹಂಕ ವಿಧಾನಸಭಾ ಕ್ಷೇತ್ರ, ಅದರಲ್ಲೂ ವಿಶೇಷವಾಗಿ ಯಲಹಂಕ ಟೌನು ಒಂದು ಸ್ವಲ್ಪ JDSಗೆ ಶಕ್ತಿ ಕಡಿಮೆ ಇದೆ ಅನ್ನೋದೊಂದು ಬಿಟ್ಟರೆ, ಇನ್ನು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಭಾಗದಲ್ಲಿ ಯಲಹಂಕ ವಿಧಾನಸಭಾ ಕ್ಷೇತ್ರ ಭಾಳ ದೊಡ್ಡ ವಿಧಾನಸಭಾ ಕ್ಷೇತ್ರ. ದಾಸನಪುರ ಹೋಬಳಿ ಇಲ್ಲೆಲ್ಲನೂ ಇವತ್ತು ಸಹನೂ JDSನ ಭದ್ರಕೋಟೆ. ಆದರೆ ಹಿಂದೆ ನೀವೆಲ್ಲ ನೋಡ್ಕೊಂಬನ್ನಿ, ಭಾಳ ಏನು ವಿಧಾನಸಭೆ ಚುನಾವಣೆಗಳು ಏನೆಲ್ಲ ನಡೆದಿದ್ದಾವೆ, ಅಷ್ಟು ವಿಧಾನಸಭೆ ಚುನಾವಣೆಯಲ್ಲಿ ಯಾರೆಲ್ಲ ಅಭ್ಯರ್ಥಿ ಆಗಿದ್ದಾರೆ ನಮ್ಮ ಪಕ್ಷದಿಂದ ಕನಿಷ್ಠ 50,000ಕ್ಕೂ ಹೆಚ್ಚು ಮತಗಳನ್ನು ಪಡೆದಿರ್ತಕ್ಕಂಥದ್ದು ತಾವೆಲ್ಲ ನೋಡಿದ್ದೀರಿ. ಆದರೆ ಇವತ್ತು ವಿಶೇಷ ಏನಪ್ಪ ಅಂತಂದರೆ, ಈ ಅಳ್ಳಾಳ್ಸಂದ್ರ ನಮ್ಮ ಈಗ ದಾಸನಪುರ ಹೋಬಳಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಾಮಕೃಷ್ಣಣ್ಣವ್ರದ್ದು ಇವತ್ತು ಹುಟ್ಟಿದಬ್ಬ. ಅದಕ್ಕೆ ಇವತ್ತು ಅವರು ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅವರ ಹಿತೈಷಿಗಳು, ಪಕ್ಷದ ಮುಖಂಡರು, ನಮ್ಮ ಈ ಕೃಷ್ಣಪ್ಪನವರ ಆದಿಯಾಗಿ ಪ್ರತಿಯೊಬ್ಬರು ಸಹನೂ ಇವತ್ತು ಬಂದು ಅವ್ರಿಗೆ ಶುಭಾಶಯವನ್ನು ಕೋರಿ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಪಕ್ಷವನ್ನು ಇನ್ನೂ ಎಲ್ಲರೂ ಸೇರಿ ಬಲಿಷ್ಠವಾಗಿ ಕಟ್ಟೋಣ ಅಂತ ಒಂದು ಸಂದೇಶವನ್ನು ಇವತ್ತು ಕೊಟ್ಟಿದ್ದಾರೆ. ನಾವು ಸಹ ಇವತ್ತು ಬಂದು ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಹೋಬಳಿ ಅಧ್ಯಕ್ಷ ಆಗಿರ್ತಕ್ಕಂಥ ರಾಮಕೃಷ್ಣಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳಿದ್ದೀರಿ. ಆ ತಾಯಿ ಚಾಮುಂಡೇಶ್ವರಿ ಏನು 9 ದಿವಸ ನವರಾತ್ರಿ, ಆದರೆ ಈ ಬಾರಿ 11 ದಿವಸ ಬಂದಿದೆ. 11 ದಿವಸ ಯಾಕಪ್ಪ ಬಂದಿದೆ ಅಂತಂದರೆ, ನೀವೆಲ್ಲ ನೋಡ್ತಾ ಇದ್ದೀರಿ, ಈ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇವತ್ತೇನು ಆಡಳಿತ ನಡೆಸ್ತಾ ಇದ್ದಾರೆ, ತಾವು ಮಾಧ್ಯಮದವರು ಪ್ರತಿದಿನ ಬೆಳಗ್ಗೆ ಆದರೆ ತಾವೇ ತೋರಿಸ್ತಾ ಇದ್ದೀರಿ, ರಾಜ್ಯದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸ ಆಗಲಿಲ್ಲ. ಅದಕ್ಕೋಸ್ಕರ ಈ ಬಾರಿ ತಾವೆಲ್ಲ ದಸರಾ ನೋಡಿದ್ದೀರಿ. ತಾವು ಇವತ್ತಿನ ದಿವಸ ಯಾವ ರೀತಿ ಆ ದಸರಾ ಒಂದು ನಾಡಹಬ್ಬ, ಇದು ಆ ನಾಡಹಬ್ಬ ಎಲ್ಲರೂ ಮೆಚ್ಕೊಳ್ಳೋ ರೀತಿಯಲ್ಲಿ ಇವರು ನಾಡಹಬ್ಬನ ಇವರು ಆಚರಣೆ ಮಾಡಬೇಕಾಯಿತು. ಅದಕ್ಕೂ ಸಹ ಒಂದಷ್ಟು ಜನ ವಿರೋಧ ವ್ಯಕ್ತಪಡಿಸಿದ್ರು. ಅದಕ್ಕೆ ಕಾರಣ ಸರ್ಕಾರದ ನಿಲುವು. ಹಾಗಾಗಿ ನಾವು ಹೇಳ್ತಕ್ಕಂಥದ್ದು ಇಷ್ಟೇ, ಯಾವಾಗಲೂ ಸಹನೂ ಸರ್ಕಾರಗಳು ಬರ್ತಕ್ಕಂಥದ್ದು ಯಾವಾಗಲೂ ಬಡವರು ನೆಮ್ಮದಿಯಿಂದ ಜೀವನ ಮಾಡಬೇಕು, ರಾಜ್ಯ ಅಭಿವೃದ್ಧಿ ಆಗಬೇಕು. ಯಾರು ನಿಜಕ್ಕೂ ಸಹ ಯಾರು ಸಮಾಜದಲ್ಲಿ ಭಾಳ ಹಿಂದುಳಿದಿರ್ತಾರೆ, ಸಮಾಜದಲ್ಲಿ ಯಾರು ತುಳಿತಕ್ಕೊಳಗಾಗಿರ್ತಾರೆ, ಅವ್ರಿಗೆ ಸಹಾಯ ಮಾಡಬೇಕಾಗಿರ್ತಕ್ಕಂಥದ್ದು, ಅವ್ರ ಪರವಾಗಿ ನಿಲ್ಲಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕೆಲಸ. ಆದರೆ ಇವತ್ತು ಈ ಸರ್ಕಾರ ಬಂದು 2.5 ವರ್ಷ ಆಗ್ತಾ ಬರ್ತಾ ಇದೆ. 2.5 ವರ್ಷದಿಂದ ನೀವು ಯಾವ ಭಾಗದಲ್ಲಾದರೂ ನೋಡಿ, ಅಲ್ಲಿ ನಮ್ಮ ಈಗ ಉದಾಹರಣೆಗೆ ರಾಮನಗರ ಜಿಲ್ಲೆಯಲ್ಲಿ ಸುಮಾರು 2 ಹೋಬಳಿಯಲ್ಲಿ ಇವತ್ತು ಏನು 9,000 ಎಕರೆನ ಇವತ್ತೇನು ಗ್ರೇಟರ್ ಬೆಂಗಳೂರಿಗೆ ನಾವು ಅಭಿವೃದ್ಧಿ ಮಾಡ್ತೀರಿ, ಹೊಸ ಟೌನ್ಶಿಪ್ ಮಾಡ್ತೀರಿ ಅಂತೇಳಿ ಈಗಾಗಲೇ ಅವರು ಏನು ಅಕ್ವಿಷನ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಾವು ನಮ್ಮ ಪಕ್ಷದಿಂದ ಪ್ರಬಲವಾಗಿ ನಾವು ವಿರೋಧವನ್ನು ಮಾಡ್ತಾಯಿದ್ದೀವಿ. ಪ್ರಬಲವಾಗಿ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಅದು ಇಷ್ಟೇ, ಕಾರಣ ಇಷ್ಟೇ. ಏನು ರಾಮನಗರ ಜಿಲ್ಲೆ ಯಾವತ್ತೂ ಸಹನೂ ಹಸಿರಾಗಿರ್ತಕ್ಕಂಥ ಒಂದು ಜಿಲ್ಲೆ. ಯಾವಾಗಲೂ ಅಲ್ಲಿ ನೀರಾವರಿ ಹೆಚ್ಚು ಇದೆ. ನೀರಾವರಿ ಅಲ್ಲಿ ಎಲ್ಲೂ ಸಹನೂ ಬರಡು ಭೂಮಿ ಇಲ್ಲ. ಆದರೆ ನೀವು ಬರಡು ಭೂಮಿ ಇರ್ತಕ್ಕಂಥ ಜಾಗವನ್ನು ಬಿಟ್ಟು ಹಸಿರಾಗಿರ್ತಕ್ಕಂಥ ಒಂದು ಭೂಮಿಯನ್ನು ಇವತ್ತು ಉಪಮುಖ್ಯಮಂತ್ರಿಗಳ ಪ್ರತಿಷ್ಠೆಗೋಸ್ಕರ ಇವತ್ತು ನಾನು ಏನೋ ಒಂದು ಹೊಸ ಟೌನ್ಶಿಪ್ಪನ್ನು ಮಾಡ್ತೀನಿ ಅಂತೇಳಿ ಅಲ್ಲಿರ್ತಕ್ಕಂಥ ಏನು ರೈತರನ್ನ ನೆಮ್ಮದಿಯನ್ನು ಹಾಳು ಮಾಡಿ, ಇವತ್ತು ನಿನ್ನೆಗೆ ನಾವು ನಮ್ಮ ನಿಖಿಲ್ ಕುಮಾರಣ್ಣವ್ರ ನೇತೃತ್ವದಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಿದ ಉದ್ದೇಶ ಅಲ್ಲಿನ ರೈತರ ಹೋರಾಟ 200ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತಿಗೆ 205ನೇ ದಿವಸ ನಿರಂತರವಾಗಿ ಹೋರಾಟ ಮಾಡ್ಕೊಂಬರ್ತಾ ಇದ್ದಾರೆ. ಅವರು ಮಾತಾಡಿದ್ರೆ ಹೇಳ್ತಾರೆ ಈ ಕಾಂಗ್ರೆಸ್ನವರು, ನೀವು ಅಧಿಕಾರದಲ್ಲಿದ್ದ ಏನು ಮಾಡಿದ್ರಿ ಅಂತ. ರೀ ಆಯ್ತು ರೀ, ನಾವು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ನಾವು ಏನು ಮಾಡಿದ್ದೀರಿ, ಅದಕ್ಕೆ ಜನ ಏನು ತೀರ್ಮಾನ ಮಾಡಬೇಕೋ ಮಾಡಿದ್ದಾರೆ. ಇವತ್ತು ನಾವು ಅಧಿಕಾರದಲ್ಲಿಲ್ಲ, ಆದರೆ ಇವತ್ತು ನೀವು ಅಧಿಕಾರದಲ್ಲಿದ್ದೀರಿ. ನೀವು ನಮ್ಮ ಮೇಲೆ ಯಾಕೆ ಬೊಟ್ಟು ಮಾಡಿ ತೋರಿಸ್ತೀರಿ, ನೀವು ಅಧಿಕಾರದಲ್ಲಿದ್ದ ಏನು ಮಾಡಲಿಲ್ಲ ಅಂತೇಳಿ. ನೀವು ಅಧಿಕಾರದಲ್ಲಿದ್ದೀರಲ್ಲಪ್ಪ ಇವತ್ತು, ನೀವು ದಯಮಾಡಿ ಮಾಡಿ, ನೀವು ಒಳ್ಳೇದು ಮಾಡಿ. ಜನರು ಯಾಕೆ ನಿಮ್ಮ ವಿರುದ್ಧವಾಗಿ ಇವತ್ತು ತಿರುಗಿ ಬಿದ್ದಿದ್ದಾರೆ? ಪ್ರತಿದಿನ ಯಾಕೆ ಹೋರಾಟ ಮಾಡ್ತಾರೆ? ಪ್ರತಿದಿನ ಯಾಕೆ ಜನ ಬಂದ್ಬಿಟ್ಟು ಆ ಚಿಕ್ಕ ಮಕ್ಕಳನ್ನ ಎತ್ಕೊಂಬಂದು ಆ ಹೆಣ್ಮಕ್ಳು, ಸಾವಿರಾರು ಜನ ಹೆಣ್ಮಕ್ಳು ಬಂದು ಹಗಲು ರಾತ್ರಿ ಇವತ್ತು ಧರಣಿ ಮಾಡ್ತಾ ಇದ್ದಾರೆ? ಅಂಥ ಪರಿಸ್ಥಿತಿನ ಯಾಕೆ ನಿರ್ಮಾಣ ಮಾಡಿದ್ದೀರಿ? ನಿಮ್ಗೇನಾದರೂ ನಿಜಕ್ಕೂ ರಾಜ್ಯದಲ್ಲಿ ಒಳ್ಳೇದು ಮಾಡಬೇಕು, ರೈತರಿಗೆ ಒಳ್ಳೇದು ಮಾಡಬೇಕು ಅಂತ ಏನಾದರೂ ನಿಮಗೆ ಒಂದಷ್ಟು ಜನ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಒಳ್ಳೆ ಕೆಲಸಗಳು ಮಾಡಿ. ಯಾಕೆ ಈ ರೀತಿ ನಿಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಜನರನ್ನ, ಅದರಲ್ಲೂ ವಿಶೇಷವಾಗಿ ರೈತರನ್ನ ಒಕ್ಕಲೆಬ್ಬರಿಸೋಂಥ ಕೆಲಸವನ್ನು ಯಾಕೆ ಮಾಡ್ತಾಯಿದ್ದೀರಿ? ಅದು ಮಾಡಬೇಡಿ.